ಇನ್ನು ಈ ಒಂದು ಲೆಕ್ಕ ಕೊಡುವ ಸಂದರ್ಭದಲ್ಲೇ ಮಠದ ಪ್ರಧಾನ ಧರ್ಮದರ್ಶಿ ಉಮಾಪತಿ ಅವರಿಗೆ ಸಚಿವ ವಿ ಸೋಮಣ್ಣ ಅವರು ಕರೆ ಮಾಡಿದ್ದಾರೆ. ಕೆಲ ಹೊತ್ತು ಮಾತುಕತೆಯನ್ನು ನಡೆಸಿದ್ದಾರೆ ಕೇಂದ್ರ ಸಚಿವ ವಿ ಸೋಮಣ್ಣ ಅವರೊಟ್ಟಿಗೆ. ವಿ ಸೋಮಣ್ಣರು ಹಲೋ ನಮಸ್ಕಾರ. ಇಲ್ಲ ಇಲ್ಲ ಅವರು ಭಾಳ ಓವರ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ರು, ಅದಕ್ಕೋಸ್ಕರ ಕೊಡ್ತಾರೆ. ಇಲ್ಲ ಹೇಳ್ತಾರೆ ಮಾಡ್ತಾರೆ ಇಲ್ಲ ಹೇಳ್ತಾರೆ. ಸರಿ ಇಲ್ಲ ಇಲ್ಲ ನಾನು ಏನು ಎಕ್ಸಾಕ್ಟ್ ಆಗ್ತಾ ಇಲ್ಲ. ನಾನು ಯಾಕಂದ್ರೆ ಇರೋದ್ ನೋವು ಸಮಾಜದ ಮುಂದೆ ಹೇಳಲಿಲ್ಲಪ್ಪ ಅಂದ್ರೆ ಇಲ್ಲ ಯಾಕಂದ್ರೆ ಈಗ ಏನಾಗಿದೆ ಅಂದ್ರೆ ನಾವು ಅವ್ರನ್ನ ಬಹಳ ಗೌರವಿತ ಕಳಿಸ್ಬೇಕಂತಂದ್ರೆ ಅವ್ರೊಂದು ಮಾತು ಹೇಳಿದಾರ. ಏನ್ ಹೇಳಿದಾರಪ್ಪ ಅಂದ್ರೆ ನಾನು ಹಂಗೆ ಹೋಗೋದಿಲ್ಲ, ಹೋದ್ರೆ ಪೂರ ಇವ್ರ ಮರ್ಯಾದೆ ಕಳಿಸಿ ಇವ್ರು ಯಾರು ಇಲ್ಲಿ ಬರಬಾರ್ದು ಆ ತರ ಮಾಡಿ ಹೋಗ್ತಾನೆ ಅಂತ ಚಾಲೆಂಜ್ ಮಾಡಿದ್ದಾರೆ. ಇಲ್ಲ ಈಗ ಅಲ್ಲೆಲ್ಲ ಈಗ ಈಗ ನಿಮ್ಮ ಮಾತು ಮುರುಗೇಶ್ ನೇರಣ್ಣ ಮಾತು ಕೇಳ್ಕೊಂಡು ನಾವು ಯಾವುದು ಪ್ರೆಸ್ ಮೀಟ್ ಮಾಡಲಿಲ್ಲ, ಯಾವುದು ಏನು ಮಾಡಲಿಲ್ಲ. ಆದ್ರೆ ಅವರು ಯಾವ ರೀತಿ ಬರೀ ನನ್ನ ಒಂದು ಸಮಾಜ ನನ್ನೊಬ್ಬನ ಮರ್ಯಾದೆ ಕಳೆದ್ರೆ ನಾನೇನು ಯಾರಿಗೂ ಎಲೆಕ್ಷನ್ ನಿಂತ್ಕೊಂಡು ಕೈ ಮುಗಿಯಂಗಿಲ್ಲ. ಆದ್ರೆ ಸಮಾಜದ ಮರ್ಯಾದೆ ಹೋಗಬಾರ್ದು ಅಂತ ನಾನು ಇವತ್ತು ಇದನ್ನ ಮಾಡ್ತಾ ಇದ್ದಾನೆ. ದಯವಿಟ್ಟು ಅಲ್ಲ ನಾವು ಮಾಡಿದೆ ಇಲ್ಲ 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 ಮನಸ್ಸನ್ನ ಬೇಜಾರು ಮಾಡ್ಕೊಂತ ಇಲ್ಲ. ಆದ್ರೆ ಆ ನೋವು ನಮ್ಮ ಸಮಾಜದವ್ರ ಮುಂದೆ ಹೇಳಲಿಲ್ಲಪ್ಪ ಅಂದ್ರೆ ಅದು ಸಮಾಜಕ್ಕೆ ಗೊತ್ತಾಗಬೇಕಲ್ರಿ. ಹೇಳ್ತಾನೆ ಅಲ್ಲಿ 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 ಅಲ್ಲ ನಾನೇ ಅಲ್ಲ ನಾನೇನು ಅದರಿಂದ ಇದನ್ನ ಮಾಡ್ಕೊಂಡದಲ್ಲಿ ತಾಡಿ ಅಲ್ಲ ಎಲ್ಲರಿ ಅಲ್ಲ ಇಲ್ಲ ಇಲ್ಲ ಅದೆಲ್ಲ ಪೋಲಿ ಅಂದ್ರೆ ಅದೇ ಪೋಲಿ ಅಂದ್ರೆ ಅದು ಹೆಂಗಿದೆ ಅಂತಂದ್ರೆ ಹೇಳಕ್ ನಿಮ್ಮೆದ್ರಿಗೆ ಹೇಳಕ್ ನಾಚಿಕೆ ಆಗುತ್ತೆ. ಇರ್ಲಿ ನಾನು ಆಮೇಲೆ ಮಾತಾಡ್ತೇನೆ. ನಾನೇನು ಯಾವ್ದಕ್ಕೆ ಎದರದ್ರೆ ಏನು ನಾವು ನೋವು ಮಾಡ್ಕೊಳ್ಳೋದಿಲ್ಲ, ಎದರದಂಗಿಲ್ಲ, ಏನೂ ಆಗೋದಿಲ್ಲ. ಸಮಾಜ ಮುಖ್ಯ ಹೊರತು ನಾನು ಇದನ್ನ ಮಾಡ್ತಂತ ತಾಡಿ. ದಯವಿಟ್ಟು ಧನ್ಯವಾದಗಳು. ನಾನು ಸ್ವಲ್ಪ ಭಾಷಣ ಮಾಡ್ತಾ ಇದ್ದೀನಿ. ಇದು ಏನು ಹೇಳ್ತಾವಲ್ಲ ಇದು ವಿಚಾರ, ಇದು ಹೇಳಕ್ಕೆ ನೋವಾಗುತ್ತೆ. ಇದು ಹೆಂಗಪ್ಪ ಅಂದ್ರೆ ಇದು ಬೇಡ ಮತ್ತೆ ಇದು ಲೆಕ್ಕ ತೆಪ್ಪತ್ತೆ ಒಂದಪ್ಪ ಲೆಕ್ಕ ಮುಗಿಸಿ ಅದು ಒಂದು 2 ನಿಮಿಷ ಸೆಂಟ್ರಲ್ ಮಿನಿಸ್ಟರ್ ಹೇಳಿದ್ರು, ಫೋನ್ ಮಾಡಿದ್ದಾರೆ. ಏನಲ್ಲಿ ಹೆಚ್ಚಿಗೆ ಮಾತಾಡಿ ಸುಮ್ಮನೆ ನಮ್ಮ ಸುಮಾರು ಮಾಡ್ತಾರಂತ ಫೋನ್ ಮಾಡಿದ್ದಾರೆ. ಅವ್ರು ನಮಗೆ ಫೋನ್ ಮಾಡ್ತಾ ಇದಾರೆ ನೀವೇನು ಮಾತಾಡಬೇಡ್ರಿ ಅಂತ. ಇರ್ಲಿ ಅದು ಇರ್ಲಿ. ಈಗ ಲೆಕ್ಕ ನೋಡ್ರಿ, ಲೆಕ್ಕ ಮುಗಿಸ್ಬಿಡೋಣ. 5 ನಿಮಿಷ ಲೆಕ್ಕ ಮುಗಿಸೋಣ. ಯಾಕಪ್ಪ ಅಂದ್ರೆ ಲೆಕ್ಕ ಮುಖ್ಯ. ಸೊ ಲೆಕ್ಕ ಕೊಡ್ತಿರುವಂತಹ ಸಂದರ್ಭದಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ಮಠದ ಪ್ರಧಾನ ಧರ್ಮದರ್ಶಿ ಉಮಾಪತಿ ಅವರಿಗೆ ಅವರು ಕರೆ ಮಾಡ್ತಾರೆ. ಆ ಕಡೆಯಿಂದ ಅವ್ರೇನು ಮಾತಾಡಿದ್ರು ನಮಗಂತೂ ಕೇಳಿಸ್ಲಿಲ್ಲ. ಆದರೆ ಇವರೇನು ರಿಯಾಕ್ಟ್ ಮಾಡಿದ್ರಲ್ಲ ಅದರಲ್ಲೇ ಗೊತ್ತಾಗುತ್ತೆ ಸಮಾಜದ ಮುಖಂಡರು ಆ್ಯಂಡ್ ಈ ಸಮಾಜದಿಂದ ಬಂದಿರುವಂಥ ಅತ್ಯುನ್ನತ ರಾಜಕೀಯ ನಾಯಕರು ಈ ಬೆಳವಣಿಗೆಯಿಂದ ಎಷ್ಟೆಲ್ಲ ಇರುಸು ಮುರುಸು ಉಂಟಾಗಿದ್ದಾರೆ ಅಂತ, ಒಳಗಾಗಿದ್ದಾರೆ ಅಂತ. ಅವ್ರಿಗೆ ಎಷ್ಟು ಇರುಸು ಮುರುಸು ಆಗಿದೆ ನೋಡಿ. ನೀವೇನು ಮಾತಾಡೋಕ್ಕೆ ಹೋಗಬೇಡಿ, ಅದೇನಿದೆಯೋ ಆಮೇಲೆ ನೋಡೋಣ. ಬಹುಶಃ ಈ ಮಾತುಗಳು ಆ ಕಡೆಯಿಂದ ಬಂದಿರಬಹುದು, ಕೇಂದ್ರ ಸಚಿವ ವಿ ಸೋಮಣ್ಣ ಅವರ ಕಡೆಯಿಂದ. ಅಂದರೆ ಒಂದು ಮಠದ ಡೆವಲಪ್ಮೆಂಟ್, ಆ ಬೆಳವಣಿಗೆ ಎಷ್ಟರ ಮಟ್ಟಿಗೆ ಸಮಾಜಕ್ಕೆ ಒಂದು ಡ್ಯಾಮೇಜ್ ಮಾಡ್ತಾ ಇದೆ ನೋಡಿ, ಎಷ್ಟರ ಮಟ್ಟಿಗೆ ಅದು ಡೆಂಟ್ ಮಾಡ್ತಾ ಇದೆ ಅಂತ. ಅಫ್ಕೋರ್ಸ್ ಇದು ಒಂದು ಟ್ರಸ್ಟಿ ಹಾಗೂ ಸ್ವಾಮೀಜಿಗಳ ಮಧ್ಯೆ ನಡೀತಾ ಇರುವಂಥ ಒಂದು ತಿಕ್ಕಾಟ. ಆದರೆ ಹೆಸರು ಬರ್ತಿರುವಂಥದ್ದು ಯಾವುದು? ಪಂಚಮಸಾಲಿ ಪೀಠದ್ದು. ದೊಡ್ಡ ಹೋರಾಟಗಳನ್ನು ನೋಡಿದ್ದೀವಿ ಪಂಚಮಸಾಲಿ ಸಮುದಾಯದ ವತಿಯಿಂದ. ಇನ್ಫ್ಯಾಕ್ಟ್ ಎಷ್ಟೋ ರಾಜಕೀಯ ಪಕ್ಷಗಳು ಬಾಯಿ ಮೇಲೆ ಬೆರಳಿಟ್ಕೊಂಡಿದ್ವು, ಈ ರೀತಿಯಾದಂಥ ಹೋರಾಟ ನಡೀತಾ ಇದೆಯಲ್ಲ ಮೀಸಲಾತಿಗಾಗಿ ಅಂತ ಹೇಳಿ. ಅಷ್ಟು ದೊಡ್ಡ ಮಟ್ಟದ ಅದು ಹೋರಾಟ ಅಲ್ಲ, ಅದು ಜನಾಂದೋಲನ. ಸೊ ಅಂಥ ಜನಾಂದೋಲನದಲ್ಲಿ ಮುಂದೆ ಇದ್ದಂಥ ಅಥವಾ ಮುಂಚೂಣಿಯಲ್ಲಿದ್ದಂಥ ಪಂಚಮಸಾಲಿ ಪೀಠ ಅಥವಾ ಪಂಚಮಸಾಲಿ ಸಮುದಾಯ ಇವತ್ತು ಇಂಥ ತಿಕ್ಕಾಟಕ್ಕೆ ನೋಡ್ತಿರುವಂಥದ್ದು, ಈ ತಿಕ್ಕಾಟವನ್ನು ನೋಡ್ತಾ ಇರುವಂಥದ್ದು, ಈ ತಿಕ್ಕಾಟದಲ್ಲಿ ಹೆಸರು ಬರ್ತಾ ಇರುವಂಥದ್ದು ನಿಜವಾಗ್ಲೂ ಸಮಾಜದ ಮುಖಂಡರಿಗೆ, ರಾಜಕೀಯ ನಾಯಕರಿಗೆ ಆ್ಯಂಡ್ ಪ್ರತಿಯೊಬ್ಬರಿಗೂ ಕೂಡ ಒಂದು ರೀತಿಯಾಗಿ ಇರುಸು ಮುರುಸು ಉಂಟು ಮಾಡ್ತಾ ಇದೆ. ತಾವು ನೋಡಿದಂಥ ಮಠ, ತಾವು ಜ್ಞಾನಾರ್ಜನೆಯನ್ನು ಪಡ್ಕೊಂಡಂಥ ಮಠ, ತಮ್ಮನ್ನು ಮುನ್ನಡೆಸಿದಂಥ ಮಠ ಇವತ್ತು ಈ ರೀತಿಯಾದಂಥ ಬೆಳವಣಿಗೆಗಳಿಗೆ ಸಾಕ್ಷಿ ಆಯ್ತಲ್ಲ ಅನ್ನುವಂಥ ನೋವು, ಆ ಒಂದು ಖೇದ ಪ್ರತಿಯೊಬ್ಬರಲ್ಲೂ ಕೂಡ ಕಾಣಿಸ್ತಾ ಇದೆ.
ಬಹುಶಃ ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ಕೂಡ ಅದೇ ಒಂದು ನಿಟ್ಟಿನಲ್ಲಿ ಫೋನ್ ಕೂಡ ಮಾಡಿರಬಹುದು. ಆ ಕಡೆಯಿಂದ ಅವರೇನು ಮಾತಾಡಿದ್ರು ಗೊತ್ತಿಲ್ಲ. ಬಟ್ ಜನರಲ್ ಆಗಿ ಆ ಕಾನ್ವರ್ಸೇಷನನ್ನು ನಾವು ಅಬ್ಸರ್ವ್ ಮಾಡುವಂಥ ಸಂದರ್ಭದಲ್ಲಿ ಅದು ತುಂಬ ಕ್ಲಿಯರಾಗಿ ಗೊತ್ತಾಗುತ್ತೆ. ಒಂದು ರೀತಿಯಾಗಿ ಇರುಸು ಮುರುಸು ಉಂಟಾಗಿರುವಂಥದ್ದು. ಒಂದು ಪೀಠದ ವಿವಾದ ಈಗ ಯಾವ ಮಟ್ಟಕ್ಕೆ ಬಂದು ನಿಂತ್ಕೊಂಡಿದೆ ನೋಡಿ. ಒಂದು ಕಡೆ ಭಕ್ತರು ಟ್ರಸ್ಟಿಗಳ ವಿರುದ್ಧ ತಿರುಗಿ ಬಿದ್ದಿದ್ದಾರೆ, ಲೆಕ್ಕ ಕೊಡಿ ಅನ್ನುವಂಥ ಅಭಿಯಾನವನ್ನು ಶುರು ಮಾಡ್ತಾರೆ. ಮಗದೊಂದು ಕಡೆಯಲ್ಲಿ 15 ಜನ ಟ್ರಸ್ಟಿಗಳ ಪೈಕಿ 12 ಜನ ಸ್ವಾಮೀಜಿಗಳನ್ನು ಪದಚ್ಯುತಿ ಮಾಡಬೇಕು ಅಂತ ಹೇಳಿ ಏಕಾಏಕಿ ನಿರ್ಣಯ ಪಾಸ್ ಮಾಡಿ ಸ್ವಾಮೀಜಿಗಳನ್ನು ನಿಂತ ನೆಲದಲ್ಲೇ ಅವರು ಪದಚ್ಯುತಿಗೊಳಿಸ್ತಾರೆ. ಮತ್ತೊಂದು ಕಡೆ ಸ್ವಾಮೀಜಿ ಇಲ್ಲ, ನಾನು ಪೀಠ ಬಿಟ್ಟು ತೆರಳೋದಿಲ್ಲ, ಭಕ್ತರು ಕಟ್ಟಿರುವಂಥ ಪೀಠ ಇದು, ಸಮಾಜದವರು ಕಟ್ಟಿರುವಂಥ ಪೀಠ ಇದು, ನಾನು ಹೋಗೋದಿದ್ರೆ ಇವರೆಲ್ಲರನ್ನೂ ಕೂಡ ಅಂದರೆ ಇವರ ಅಸಲಿ ಮುಖವಾಡವನ್ನು ನಾನು ಕಳಚಿನೇ ನಾನು ಹೋಗುವಂಥದ್ದು. ಇವ್ರ ಮುಖವಾಡ ಏನಿದೆ ಅದನ್ನು ಕಳಚಿ ಇವರ ನಿಜರೂಪ ದರ್ಶನ ಮಾಡಿನೇ ನಾನು ಪೀಠವನ್ನು ತ್ಯಾಗ ಮಾಡುವಂಥದ್ದು ಅನ್ನುವಂಥ ಹಠಕ್ಕೆ ಸ್ವಾಮೀಜಿ ಬಿದ್ದಿದ್ದಾರೆ. ಸೊ ಇವತ್ತು ಭಕ್ತರು ಏನು ಆಗ್ರಹ ಮಾಡಿದ್ರು, ಲೆಕ್ಕ ಕೊಡಿ ಅಂತ ಹೇಳಿ, ಅದಕ್ಕೆ ಟ್ರಸ್ಟಿಗಳು ಮುಂದಾಗಿದ್ದಾರೆ. ಲೆಕ್ಕ ಕೊಡ್ತಿರುವಂಥ ಸಂದರ್ಭದಲ್ಲೇ ಬಂದಿರುವಂಥ ಒಂದು ಫೋನ್ ಕಾಲ್. ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ಕರೆ ಮಾಡಿ ಮಠದ ಧರ್ಮದರ್ಶಿ ಉಮಾಪತಿ ಅವರಿಗೆ ಬುದ್ಧಿವಾದವನ್ನು ಹೇಳುವಂಥ ಕೆಲಸಕ್ಕೆ ಅವರು ಬಹುಶಃ ಮುಂದಾಗಿರಬಹುದು. ಈ ರೀತಿಯಾಗಿ ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡೋಕೆ ಹೋಗಬೇಡಿ, ಅದೇನಿದೆಯೋ ಕೂತು ಮಾತಾಡೋಣ, ಸ್ವಲ್ಪ ಸಂಯಮದಿಂದ ವರ್ತಿಸಿ, ಈ ರೀತಿಯಾಗಿ. ಸೊ ಅದಕ್ಕೂ ಕೂಡ ಧರ್ಮದರ್ಶಿಗಳು ಯಾವುದೇ ಥರದ ಸೊಪ್ಪು ಹಾಕಲಿಲ್ಲ. ಆಮೇಲೆ ಮಾತಾಡ್ತೀನಿ ಅಂತ ಹೇಳಿ ಮತ್ತೊಮ್ಮೆ ಲೆಕ್ಕ ಕೊಡುವಂಥ ಕೆಲಸಕ್ಕೆ ಅವರು ಮುಂದಾಗಿದ್ದಾರೆ. ಯಾವುದೇ 144 ಸೆಕ್ಷನ್ ಇಲ್ಲ, ಒಳಗಡೆ ಇಲ್ಲ, ಕೊಡ್ರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.